ಬಂದ್ವಿ ನಾವು. ಬಟ್ ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ 100% ಕಡಲೆಕಾಯಿ ತಗೊಂಡು ಹೋಗ್ತೀವಿ. ಆ್ಯಂಡ್ ಹೇಗನ್ಸ್ತು ನಮ್ಮ ಟೈಟಲ್, ಸಿನಿಮಾದ ಟೈಟಲ್? ಥ್ಯಾಂಕ್ ಯು. ಹಾಗೆ ಮೊದಲನೇ ಬಾರಿಗೆ ನಾನು ಈ ಒಂದು ಪ್ರೊಡಕ್ಷನ್ ಕಂಪ್ನಿ ಗೋಲ್ಡ್ ಮೈನ್ಸ್ ಜೊತೆಗೆ ಅಸೋಸಿಯೇಟ್ ಆಗ್ತಿದ್ದೆ ಈ ಸಿನಿಮಾಗೆ. ಒಂದು ಅದ್ಭುತವಾಗಿರುವಂಥ ಸಿನಿಮಾ, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದೇನು ವಿಷಯ ಗೊತ್ತಾ, ಫಸ್ಟ್ ನಾವು ಭರ್ಜರಿ ಶೂಟಿಂಗ್ ಮಾಡಬೇಕಾದ್ರೆ ಮುಹೂರ್ತ ಮಾಡಿದ್ದು ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಭರ್ಜರಿ. 8 ವರ್ಷ ಆದಮೇಲೆ ಆ ಗರ್ಭಗುಡಿ ಮುಂದೆ ಈ ದೇವಸ್ಥಾನದಲ್ಲಿ ಅಂದರೆ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಮುಹೂರ್ತ ನಡೀತಿದೆ. ಐ ಆಮ್ ವೆರಿ ಹ್ಯಾಪಿ. 8 ವರ್ಷ ಆದಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ, ನಾನು ಯಾವ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನನಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದರೆ ಇಟ್ ಇಸ್ ಧ್ರುವ ಸರ್ಜಾ. ಆ್ಯಂಡ್ ಕೂಲಿ ರಿಲೀಸ್ ಆದಾಗ ವೆರಿ ಫಸ್ಟ್ ಪರ್ಸನ್ ಟು ಕಾಲ್ ಮೀ. ಅವನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ, ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಹೊಗಳ್ತಾರೆ. ಬಟ್ ಖುಷಿ ಆಯಿತು 8 ವರ್ಷ ಆದಮೇಲೆ ಇಬ್ಬರು ಸಿನಿಮಾ ಮಾಡ್ತಿದ್ದೀವಿ ಅಂತ. ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ನಮ್ಮ DOP ಸರ್, YD ಸರ್ ಅಷ್ಟೇ. ಆಲ್ರೆಡಿ ನಾನು ನಟ ಸಾರ್ವಭೌಮ ಸಿನಿಮಾ ಕೆಲಸ ಮಾಡಿದ್ದು ನಾನು ಅಪ್ಪು ಅವ್ರ ಜೊತೆಗೆ. ಇದು ನನ್ನ ಸೆಕೆಂಡ್ ಅಸೋಸಿಯೇಷನ್ ಸರ್ ಜೊತೆಗೆ. ಮುರಳಿ ಮಾಸ್ಟರ್ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿರೋದು. ಆಮೇಲೆ ತಾರಮ್ಮ ಜೊತೆಗೆ 2 ಸಿನಿಮಾ ಮಾಡಿದ್ದು, 3ನೇ ಸಿನಿಮಾ. ಸೊ ನಿಮ್ಗೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಸಿನಿಮಾ ಮೇಲಿರಲಿ. ನಿಮ್ಗೆಲ್ಲರ ಆಶೀರ್ವಾದ, ನಿಮ್ಮ ಸಪೋರ್ಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲರ ಲವ್ ಇಷ್ಟು ಸಾಕು ಕಂಡ್ರು ಜೀವನ ಪಾವನ ಆಗುತ್ತೆ.